ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು 1 ಕಪ್ ಚಿರೋಟಿ ರವೆ ತೊಗೊಂಡೇನಲ್ಲ ರೀ, ಅವು ಹಾಕ್ಕೋತೀನಿ ನೋಡಿರಿ. ನಿಮ್ಮ ಮನೆ ಚಿರೋಟಿ ರವೆ ಇಲ್ಲಾಂದ್ರೆ ಮೀಡಿಯಮ್ ರವೆನೇ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು ರೀ. ಒಂದು ಅರ್ಧ ಕಪ್ನಷ್ಟು ಕಡ್ಲೆ ಹಿಟ್ಟು ತೊಗೊಂಡೇನಿ ರೀ, ಅದು ಹಾಕ್ಕೋತೀನಿ ರೀ. ಇದಕ್ಕೊಂದು ಕಪ್ನಷ್ಟು ನೀರು ಹಾಕಿ ಕಲಿಸ್ಕೊತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ, ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ರವೆ ಕಡ್ಲೆ ಹಿಟ್ಟು ಎರಡೂ ಮಿಕ್ಸ್ ಆಗ್ಬೇಕು ರೀ. ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತೈತೆ ರೀ. ಈ ಹದ ಇರ್ಬೇಕು ರೀ. ಬೆಳಗಿನ ನಾಷ್ಟಕ್ಕೆ ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವರೇ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಇದು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೆಳಗಿನ ನಾಷ್ಟ ರೆಸಿಪಿ ರೀ. ಈ ರೀತಿ ಚಲೋ ಹೊತ್ತಿನ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಹದ ಇರಬೇಕು ನೋಡಿ. ಇದೊಂದು 5 ನಿಮಿಷ ನೆನೆಬೇಕು ರೀ. ಈ ಮುಚ್ಚಳ ಮುಚ್ಚಿ ನೆನೆಯಾಕೆ ಬಿಡೋಮ್ರಿ. ಈಗ ನಾನು 5 ನಿಮಿಷ ನೆನೆಯಾಕೆ ಬಿಟ್ಟಿದ್ದೆ ರೀ. ಇದು 5 ನಿಮಿಷ ನೆಂದೈತಿ. ಈಗ ಇದಕ್ಕೆ ತರಕಾರಿಗಳು ಹಾಕ್ಕೋತೀನಿ ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾನು ಸುಮಾರು ನಮ್ಮನೆ ಬೆಳಗಿನ ನಾಷ್ಟಗಳು ಮಾಡಿ ತೋರಿಸ್ತೀನಿ ರೀ. ಇದನ್ನು ನಮ್ಮನೆ ಮಾಡಾಕತ್ತಿದ್ದೆ, ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತೆ. ಈಗ ನಾನು ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೇ ಅದು ಹಾಕ್ಕೋತೀನಿ ನೋಡಿರಿ. ಒಂದು ಕ್ಯಾರೆಟ್ ಸಣ್ಣ ಕಟ್ ಮಾಡ್ಕೊಂಡೆ ಅದು ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು ರೀ. ನಾನೊಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡೆ ಅದನ್ನೂ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಉಳ್ಳಾಗಡ್ಡಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ ರೀ. ಈಗ ಒಂದು ಅರ್ಧ ಟೊಮೆಟೊ ತೊಗೊಂಡಿನಿ, ಟೊಮೆಟೊನ ಹಾಕ್ಕೋತೀನಿ ನೋಡಿರಿ. ಇದೇ ತರಕಾರಿ ಹಾಕಬೇಕು, ಅದೇ ತರಕಾರಿ ಹಾಕ್ಬೇಕತ್ತೇನಿಲ್ಲ. ನಿಮ್ಮ ಮನೆಗೆ ಯಾವ ತರಕಾರಿ ಅವೈಲೇಬಲ್ ಇರ್ತದೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಮೂಲಂಗಿ ಹಾಕ್ಕೋಬೋದು, ಸೌತೆಕಾಯಿ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಹಾಕ್ಕೋಬೋದು ರೀ. ಅವಸರದಾಗ ಬೆಳಗ್ಗೆ ಏನಪ್ಪ ಮಾಡೋದು, ದಿನ ಒಂದೇ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗಲ್ಲ. ಹೊಸ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗಿ ತಿಂತಾರೆ. ಹಂಗಾಗಿ ನಾನು ಇವತ್ತು ಚೇಂಜ್ ಇರಲಿ ಅಂತ ಮಾಡಾಕತ್ತೀನಿ ನೋಡಿರಿ. ನಿಮಗೂ ಇಷ್ಟ ಆಗಿತ್ತಂದ್ರೆ ನೀವು ಒಂದು ಸತಿ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು 1 ಕಪ್ ರವೆ, ಅರ್ಧ ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿನಿ ರೀ. ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಮ ಮನ್ಯಾಗ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕೆ ದಿಢೀರಾಗಿ ಏನಪ್ಪ ಮಾಡೋದು ಅಂದಾಗ ರಾತ್ರಿ ಊಟಕ್ಕೂ ಈ ರೀತಿ ಮಾಡ್ಕೊಂಡು ಊಟ ಮಾಡ್ಬೋದು ರೀ. ಇದಕ್ಕೇನು ಚಟ್ನಿ ಬೇಡ, ಪಲ್ಯ ಬೇಡ, ಏನೂ ಬೇಡ ರೀ. ಸಿಂಪಲ್ಲಾಗಿ ಬೇಗ ಮತ್ತು ಸುಲಭವಾಗಿ ಮಾಡ್ಕೊಳ್ಳೋಂಥ ಬೆಳಗಿನ ನಾಷ್ಟ ರೆಸಿಪಿ ರೀ ಇದು. ಈಗ ನೋಡಿರಿ, ನಾ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈ ಹದ ಬಂದೈತೆ ನೋಡಿರಿ. ರವೆ ಕಡ್ಲೆ ಹಿಟ್ಟು 2 ಇತ್ತಂದ್ರೆ ಬೇಗ ಮತ್ತು ಸುಲಭವಾಗಿ 10 ನಿಮಿಷದಲ್ಲಿ ಬೆಳಗಿನ ನಾಷ್ಟ ರೆಸಿಪಿ ಮಾಡ್ಕೊಂಬಿಡ್ಬೋದು ರೀ. ಈ ತರಕಾರಿ ಎಲ್ಲ ಹಾಕಲೇಬೇಕತ್ತೇನಿಲ್ಲ ರೀ. ನಾವು ಬರೀ ಒಂದು ಉಳ್ಳಾಗಡ್ಡಿ ಹತ್ರ ಎಲ್ಲರ ಮನೇಲಿ ಇದ್ದೇ ಇರ್ತಾವೆ. ಒಂದು ಉಳ್ಳಾಗಡ್ಡಿ ಹೆಚ್ಚು ಹಾಕಿದ್ರು ಸಾಕು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವಾನ ಹಾಕ್ಕೋತೀನಿ ನೋಡಿರಿ, ಅಂದರೆ ಓಂಕಾಳು ರೀ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೋತೀನಿ ರೀ. ನಿಮ್ಮ ಮನ್ಯಾಗ ಏನಾರ ಮಸಾಲೆ ಖಾರ ಇಲ್ಲಪ್ಪ ಹೆಂಗೆ ಮಾಡೋದು ಅಂದ್ರೆ ಗರಂ ಮಸಾಲೆ ಇರ್ತೈತಲ್ಲ ರೀ, ಅದು ಹಾಕ್ಕೋಬೋದು ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೋಬೋದು ರೀ. ನಾವೊಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೋತೀನಿ ನೋಡಿರಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನೀಗ ಮಸಾಲೆ ಖಾರ ಹಾಕ್ಕೊಂಡಿನಿ ರೀ, ಮತ್ತು ಮ್ಯಾಗಿ ಮಸಾಲ ಹಾಕ್ಕೊಂಡಿನಿ ರೀ. ನೀವು ಇದೇ ಹಾಕ್ಕೋಬೇಕು ಅದೇ ಹಾಕ್ಕೋಬೇಕತ್ತೇನಿಲ್ಲ. ನಿಮ್ಮ ಮನ್ಯಾಗ ನೀವು ಯಾವ್ದು ಮಾಡಿರ್ತೀರಿ, ಸಾಂಬಾರು ಮಸಾಲೆ ಮಾಡಿರ್ತೀರಿ, ಮಸಾಲೆ ಗರಂ ಮಸಾಲ ಮಾಡಿರ್ತೀರಿ, ನಿಮ್ಮ ಮನ್ಯಾಗ ಯಾವ್ದು ಇರ್ತೈತಿ ಅಲ್ರಿ ಅದು ಹಾಕ್ಕೊಂಡ್ರೆ ನಡೀತೈತಿ ರೀ. ಅದೇ ಹಾಕ್ಕೋಬೇಕು ಇದೇ ಹಾಕ್ಕೋಬೇಕತ್ತೇನಿಲ್ಲ ರೀ. ಎಲ್ಲರ ಮನೇಲಿ ಒಂದೇ ಥರ ಇರಲ್ಲ ರೀ, ಎಲ್ಲರೂ ಡಿಫ್ರೆಂಟಾಗಿ ಮಾಡಿರ್ತಾರೆ. ನಿಮ್ಮ ಮನ್ಯಾಗ ಯಾವ ಥರ ಇರ್ತೈತೆ ನೋಡ್ಕೊಂಡು ಹಾಕ್ಕೋಬೇಕು ರೀ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪ ಗಟ್ಟಿ ಆಗೈತಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ನಮ್ಮ ಮನ್ಯಾಗ ಮಾಡಿದ ಮಸಾಲೆ ಖಾರ ಐತ್ರಿ, ನಾ ಮಸಾಲೆ ಖಾರ ಹಾಕ್ಕೊಂಡೇನಿ ರೀ. ನಾನು ಪ್ರತಿ ಸತಿ ಮಸಾಲೆ ಖಾರ ಹಾಕಿದಾಗೆಲ್ಲ ನೀವು ಕೇಳ್ತಾ ಇರ್ತೀರಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೋಬೋದು ರೀ. ಈಗ ನೋಡಿರಿ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ. ನಾರ್ಮಲಾಗಿ ನಾವು ಸಡ್ಡು ದೋಸೆ ಮಾಡೋಕ್ಕೇನು ಮಾಡ್ತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ಈಗ ನೋಡಿರಿ, ಹಿಟ್ಟು ರೆಡಿ ಆಗೈತಿ. ಈಗ ಹಂಚು ಕಾಯಕ್ಕಿಡ್ತೀನಿ ರೀ. ನಾನು ಚಿಕ್ಕದೊಂದು ಹಂಚು ತೊಗೊಂಡಿನಿ, ಅದು ಇಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗಿಲ್ಲ ರೀ. ನಾನು ಅಲ್ಲಿ ಹಂಚು ಕಾಯಕ್ಕಿಟ್ಟಿನಿ ರೀ. ಅದು ಹಂಚು ಕಾಯಿಲ್ರಿ, ಅಷ್ಟೊತ್ತಿಗೆ ನಾವು ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳೋಣ ರೀ. ನೀವು ಬೇಕಾದ್ರೆ ಇನೋ ಪೌಡ್ರ್ ಇರ್ತೈತಲ್ಲ, ಇನೋ ಪೌಡ್ರ್ ಆದರೂ ಹಾಕ್ಕೋಬೋದು, ಸೋಡಾ ಆದರೂ ಹಾಕ್ಕೋಬೋದು. ನಾನು ಸೋಡಾ ಎಲ್ಲರ ಮೇಲೆ ಇದ್ದೇ ಇರ್ತೈತೆ ಅಂತೇಳಿ ಅಡುಗೆ ಸೋಡಾ ಹಾಕ್ಕೊಳಕತ್ತೀನಿ ನೋಡಿರಿ.
ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಸೋಡಾದಾಗ ನೀರು ಹಾಕಿ ಮಿಕ್ಸ್ ಮಾಡೋದ್ರ ಉದ್ದೇಶ ಏನಂದ್ರೆ ಅದು ಆ್ಯಕ್ಟಿವೇಟ್ ಆಗಲಿ ಅಂತ ಹೇಳ್ರಿ, ಮತ್ತು ಕರಿಗೆ ಎಲ್ಲದ್ರ ಜೊತೆಗೆ ಮಿಕ್ಸ್ ಆಗಲಿ ಅಂತಷ್ಟೇ. ಇಲ್ಲ ನಾವು ಬರೀ ಸೋಡಾ ಹಂಗೆ ಹಾಕಿದ್ರೆ ಅದು ಒಂದೇ ಕಡೆ ಕೂತ್ಕೊಳ್ತೀರಿ, ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ. ಹಿಂಗಾಗಿ ನೀರು ಜೊತೆ ಕಲಿಸಿ ಹಾಕಿದ್ರೆ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ ರೀ. ನಿಮ್ಗೆ ಸೋಡಾ ಹಾಕೋದು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಸೋಡಾ ಹಾಕಿಲ್ಲ ಅಂದ್ರೆ ಗಟ್ಟಿ ಬರ್ತಾವೆ ಇವು, ಯಾಕಂದರೆ ಬೇಗನೆ ಕಲಿಸಿ ಮಾಡ್ತಿರ್ತೀವಲ್ಲ ಗಟ್ಟಿ ಆಗೋ ಸಾಧ್ಯತೆ ಇರ್ತಾವೆ. ನೀವು ಸೋಡಾ ಅಥವಾ ಏನೋ ಹಾಕಿ ಮಾಡಿದ್ರೆ ಇವು ಪ್ಲಪ್ಪಿಯಾಗಿ ಮಸ್ತಾಗಿ ಬರ್ತಾವೆ ರೀ. ಇದು ಬೇಗನೆ ಮಾಡೋದಿರ್ತೈತಲ್ಲ, ಹಾಗಾಗಿ ಸೋಡಾ ಹಾಕಿದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ಈಗ ನಾನು ಹಂಚು ಕಾಯಕ್ಕಿತ್ತೀನಿ ರೀ. ಹಂಚು ಕಾಯ್ದೈತ್ರಿ. ಇಲ್ಲಿ ಹಿಟ್ಟು ರೆಡಿ ಐತಿ. ನಾರ್ಮಲಾಗಿ ನಾವು ಏನಾರು ದೋಸೆ ಉತ್ತಪ್ಪ ಮಾಡುವಾಗ ಎಣ್ಣೆ ಹಾಕ್ಕೊಂಡು ಮಾಡ್ಕೋತೀವಿ ರೀ. ಈಗ ಇದಕ್ಕೆ ತುಪ್ಪ ಹಾಕಿ ಮಾಡ್ಕೊರಿ, ಮಸ್ತಾಗಿ ಟೇಸ್ಟ್ ಕೊಡ್ತೈತೆ ರೀ. ಈಗ ಹಂಚು ಕಾಯ್ದೈತ್ರಿ. ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ. ನಾ ಏನು ಮಿಶ್ರಣ ರೆಡಿ ಮಾಡ್ಕೊಂಡಿದ್ನಲ್ಲ ರೀ, ರವೆ ಮತ್ತು ಕಡಲೆ ಹಿಟ್ಟು ಎಲ್ಲ ತರಕಾರಿ ಅದು ಹಾಕ್ಕೋತೀನಿ ನೋಡ್ರಿ. ನಾನು 1 ಸ್ಪೂನಷ್ಟು ಹಾಕ್ಕೋತೀನಿ ನೋಡ್ರಿ. ಇದು ಅಗಲ ಮಾಡೋಕ್ಕೆ ಹೋಗ್ಬೇಡ್ರಿ, ಈ ರೀತಿನೇ ಬಿಡ್ರಿ ಸಾಕು, ದಪ್ಪನೇ ಇರಬೇಕ್ರಿ ಇದು. ನಾನೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ ರೀ. ನಾನೊಂದು ಅರ್ಧ ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ದೆ, ಈಗ ತೆಗಿತೀನಿ ನೋಡ್ರಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕೋಬೋದು ರೀ, ಯಾಕಂದ್ರೆ ಟೇಸ್ಟ್ಗೋಸ್ಕರ ಅಷ್ಟೇ ರೀ. ಇಲ್ಲಪ್ಪ ತುಪ್ಪ ಇಲ್ಲ ಏನು ಮಾಡೋದಂದ್ರೆ ನೀವು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿ ಬಂದೈತಿ ಅಂತೇಳಿ. ಇದು 2 ಕಡೆ ಬೇಯಿಸ್ಕೋಬೇಕ್ರಿ. ನಾನು ಚಿಕ್ಕ ಪಾತ್ರೆ ಇಟ್ಕೊಂಡಿನಿ, ಚಿಕ್ಕದು ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ದೋಸೆ ಹಂಚಲ್ಲಾದರೂ ಮಾಡ್ಕೋಬೋದು, ರೊಟ್ಟಿ ಹಂಚಲ್ಲಾದರೂ ಮಾಡ್ಕೋಬೋದು. ನಿಮ್ಮ ಮನೆಯಾಗ ಯಾವ ಥರ ಹಂಚಿರ್ತಾವೆ ನೋಡ್ಕೊಂಡು ನೀವು ಅದ್ರ ಮಾಡ್ಕೋಬೋದು ರೀ. ಇಲ್ಲ ಪಡ್ಡಿನ ಹಂಚಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದ್ರ ನಾವೆಲ್ಲ ತರಕಾರಿ, ಖಾರ, ಉಪ್ಪು ಎಲ್ಲ ಹಾಕಿರ್ತೀವಿ ರೀ. ಇದಕ್ಕೆ ಏನೂ ಬೇಕಾಗಿಲ್ಲ ರೀ. ಚಟ್ನಿ ಬೇಡ, ಸಾಂಬಾರು ಬೇಡ, ಎಂಥದ್ದು ಬೇಡ ರೀ. ನೀವು ಸಾಸ್ ಹಚ್ಕೊಂಡಾದರೂ ತಿನ್ಬೋದು, ಮೊಸರು ಹಚ್ಕೊಂಡಾದರೂ ತಿನ್ಬೋದು, ಇಲ್ಲ ಬಿಸಿ ಬಿಸಿದು ಹಾಗೆ ಆದರೂ ತಿನ್ಬೋದು ರೀ. ಈಗ ನೋಡಿರಿ, ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಮಸ್ತಾಗಿ ಬರ್ತೈತೆ ನೋಡಿರಿ. ನಾನು ಅಡುಗೆ ಸೋಡಾ ಹಾಕ್ಕೊಂಡಿನಿ, ಹೆಂಗೆ ಪ್ಲಪ್ಪಿಯಾಗಿ ಬಂದೈತೆ ನೋಡಿರಿ. ನೀವು ಬೇಕಾದ್ರೆ ಏನೋ ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ಇದು ಬೆಂದೈತೆ ರೀ, ನಾನು ತಕ್ಕೋತೀನಿ ನೋಡಿರಿ. ಬೆಳಗ್ಗೆ ನಾಷ್ಟಕ್ಕೆ ಏನಾರು ಮಾಡಬೇಕು, ನಮ್ಮ ಹತ್ರ ಟೈಮ್ ಇಲ್ಲಪ್ಪ ಅಂದಾಗ ಈ ರೀತಿ 1 ಕಪ್ ರವೆ, ಅರ್ಧ ಕಪ್ ಕಡಲೆ ಹಿಟ್ಟು ಹಾಕಿ 1-2 ಅವರ್ ತರಕಾರಿ ಹಾಕಿ ಮಾಡ್ಕೊಂಬಿಟ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ಬೋದು ರೀ. ಮಸ್ತಾಗಿರ್ತೈತೆ ರೀ. ಈಗ ನಾನು ತಕ್ಕೋತೀನಿ ನೋಡಿರಿ. ಈಗ ನಾನು ಮಾಡ್ಕೊಂಡಿರೋ ಬೆಳಗಿನ ನಾಷ್ಟ ರೆಸಿಪಿ ಸರ್ವ್ ಮಾಡ್ತೀನಿ ನೋಡಿರಿ. ನಾನು ಈ ರೀತಿ ಮಾಡ್ಕೊಂಡಿನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಇದು ಹಾಗೆ ಆದರೂ ತಿನ್ಬೋದು, ಬಿಸಿ ಬಿಸಿದು ತುಪ್ಪ ಹಾಕಿ ಮಾಡಿರ್ತೀವಿ, ಎಲ್ಲ ತರಕಾರಿನೂ ಹಾಕಿರ್ತೀವಿ, ಮಸ್ತಾಗಿರ್ತೈತೆ ರೀ. ಇಲ್ಲಪ್ಪ ಅದು ಹಂಗೆ ತಿನ್ನೋದಂದ್ರೆ ನಾನು ಮನೇಲೆ ಮಾಡಿ ಸಾಸ್ ಇತ್ತು, ಸಾಸ್ ಇಟ್ಕೊಂಡೇನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಈ ರೀತಿ ರೆಸಿಪಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಳಗಿನ ನಾಷ್ಟಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಬೆಳಗಿನ ನಾಷ್ಟ ರೆಸಿಪಿ ಮಾಡಿದ್ದೀನಿ. ಈ ಬೆಳಗಿನ ನಾಷ್ಟ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.